ಹೆಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೆ ಇವತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿದೆ ನಾನು ಯಾವ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅಗೇನ್ ನನ್ನ ಗಾರ್ಡನ್ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ. ಸೊ ನಾನು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಯಿತು. ಸೊ 4 ಮಂತ್ಸಿಗೆ ಯಾವ ಸ್ಥಿತಿಯಲ್ಲಿದೆ ನನ್ನ ಗಾರ್ಡನ್ನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಹೂವು ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಹೂವು. ನನಗೆ ಬೇಜಾರಾಗುತ್ತೆ ಗಾರ್ಡನ್ನು ತುಂಬ ಮೇಂಟೈನ್ ಮಾಡಿದಂತೆ ಹೇಗೇಗೋ ಹಾಳಾಗಿಬಿಟ್ಟಿದೆ ಗಾರ್ಡನು ತುಂಬ. ಸೊ ಇದು ಬಂದು ಪುದೀನ ಸೊಪ್ಪು ಗಿಡ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಜಸ್ಟು ನಾನು ನಮ್ಮ ಅಮ್ಮನ ಮನೆಯಿಂದ ಒಂದೇ ಒಂದು ಕಡ್ಡಿ ತೊಗೊಂಡು ಬಂದು ಹಾಕ್ತೆ ಅಷ್ಟೇ. ಅದನ್ನು ಆದಮೇಲೆ ಇಷ್ಟಿಷ್ಟುದ್ದ ಬೆಳೆದ ನಂತರ ಇದನ್ನು ಹೀಗೆ ಮಧ್ಯದಲ್ಲೇ ಕಟ್ ಮಾಡಿ ಇದನ್ನು ಹಾಗೆ ಮಣ್ಣಿಗೆ ಸಿಗಿಸೋದ್ರಿಂದ ಇಷ್ಟು ಸ್ಪ್ರೆಡ್ ಆಗಿದೆ, ಇಷ್ಟು ಚೆನ್ನಾಗಿ ಪುದೀನ ಸೊಪ್ಪು. ಇದೊಂದು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಇನ್ನು ಅದರ್ವೈಸ್ ಇದ್ರ ಪಕ್ಕದಲ್ಲಿ ನೋಡಿ, ಇದು ದಪ್ಪ ಮೆಣಸಿನ್ಕಾಯಿ ಗಿಡ ಒಂದು ಬಿಟ್ಟಿತ್ತು, ಒಂದು ದಪ್ಪ ಮೆಣಸಿನ್ಕಾಯಿನ ಕಿತ್ಕೊಂಡೆ, ಬಟ್ ತುಂಬ ದೊಡ್ಡದು ಆಗಿಲ್ಲ. ಆಮೇಲೆ ಕಳೆಗಳಂತೂ ಸಿಕ್ಕಾಬಟ್ಟೆ ಬೆಳೆದ್ಬಿಟ್ಟಿದೆ. ಇದು ಹೂವು ಆಗಲೇ ತೋರಿಸಿದ್ನಲ್ಲ ಆ ಗಿಡ, ಅದಾಗಿದೆ, ಸ್ಪ್ರೆಡ್ ಆಗಿದೆ. ಹಾವು ಒಣಗಿ ಕಿತ್ಕೊಳ್ಳದೆ ಇರೋದ್ರಿಂದ ಅದರದ್ದು ಸ್ಪ್ರೆಡ್ ಆಗಿ ಈ ರೀತಿಯಾಗಿ ಬೆಳೆದಿದೆ. ತುಂಬ ಕಡೆ ಬೆಳೆದಿದೆ ಈ ಥರ ಗಿಡ. ಸೊ ಕಳೆಗಳೆಲ್ಲ ಸಿಕ್ಕಾಬಟ್ಟೆ ಹುಲ್ಲುಗಳು ಎಲ್ಲ ಬೆಳ್ಕೊಂಡು ಬಿಟ್ಟಿದೆ. ಬಟ್ ಆ ಸೊಪ್ಪು ಬರದಂತೆ ಈ ರೀತಿ ಕಳೆಗಳು ಬೆಳ್ಕೊಂಡು ಕೂತಿದ್ದಾವೆ. ಇಲ್ಲೂ ಅಷ್ಟೇ ಗಿಡಗಳು ಹುಟ್ಕೊಂಡಿದೆ ನೋಡಿ, ಹೂವಿನ ಗಿಡ ತೋರಿಸಿದ್ನಲ್ಲ ಅದು. ಆ್ಯಂಡ್ ಇದು ಬದನೆಕಾಯಿ ಗಿಡ ಈ ಒಂದು ಸ್ಟೇಜ್ಗೆ ಬಂದಿದೆ. ಬದನೆಕಾಯಿ ಎಲ್ಲ ಯಾವಾಗ ಬಿಡುತ್ತೆ ಅಂತ ಗೊತ್ತಿಲ್ಲ, ಇದರಲ್ಲೂ ಕಳೆಗಳು. ಆ್ಯಂಡ್ ಇದು ಸಬ್ಸಿಗೆ ಸೊಪ್ಪು, ತುಂಬ ಉದ್ದ ಏನಾಗಿಲ್ಲ. ಇದು ಆಲ್ರೆಡಿ ಗಿಡದಲ್ಲೇ ಸತ್ತೋಗೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಆ್ಯಂಡ್ ಕಳೆಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಇದು ಬೆಳೆಯೋದಕ್ಕೆ ಆಗ್ತಾಯಿಲ್ಲ. ಈ ಕಳೆಗಳನ್ನೆಲ್ಲ ಮೊದಲು ಕ್ಲೀನ್ ಮಾಡಬೇಕು. ಆ್ಯಂಡ್ ಇದು ಕೂಡ ಫುಲ್ಲು ಕಸ ಹಾಕ್ಬಿಟ್ಟಿದ್ದೀನಿ ನಾನು, ಬೇರೆ ಗಿಡದಲ್ಲಿ ಕಳೆಗಳನ್ನ ಕಿತ್ತಿ ಇದರಲ್ಲೂ ಸೊಪ್ಪು ಹಾಕಿದ್ದೆ, ಅದು ಕೂಡ ಬಂದಿಲ್ಲ. ಆ್ಯಂಡ್ ಇದು ಎಲೆಕೋಸಿನ ಗಿಡ. ಇದರಲ್ಲಿ ಎಲೆಕೋಸು ಬಿಟ್ಟಿತ್ತು ಆ್ಯಕ್ಚುಲಿ. ನಮ್ಮ ಊರಲ್ಲಿ ಸಿಕ್ಕಾಬಟ್ಟೆ ಕೋತಿಗಳ ಕಾಟ, ಒಂದು ಇಷ್ಟಪ್ಪ ಸೈಜ್ಗೆ ಬಂದಿತ್ತು ಆ ಎಲೆಕೋಸು. ಸೊ ಬುಡದಿಂದನೇ ಇಲ್ಲಿ ಮಧ್ಯಕ್ಕೆ ಕಟ್ ಮಾಡಿ ಕೋತಿ ಅದನ್ನು ಕಿತ್ಕೊಂಡು ತಿನ್ಕೊಂಡು ಹೋಗಿದೆ. ಆ್ಯಂಡ್ ಇದು ಬಂದರೆ ಇದು ಕೂಡ ಬದನೆಕಾಯಿ ಗಿಡ. ಇದರಲ್ಲೂ ಕಾಯಿ ಯಾವಾಗ ಬಿಡುತ್ತೆ ಗೊತ್ತಿಲ್ಲ. ಇಷ್ಟು ಉದ್ದ ಆಗಿದೆ, 4 ತಿಂಗಳಿಗೆ ಗೊಬ್ಬರ ಏನೂ ಹಾಕಿಲ್ಲ ನಾನು, ಇಷ್ಟ ಆಗಿದೆ. ಇನ್ನಿದು ಟೊಮೆಟೊ ಗಿಡ, ತುಂಬ ಟೊಮೆಟೊಗಳು ಬಿಟ್ಟಿದ್ದಾವೆ, ಕಿತ್ಕೊಂಡಿದ್ದೀನಿ. ಸೊ ಇನ್ನೂ ಕಾಯಿ ಹೂವು ಬಿಟ್ಟಿದೆ ನೋಡಿ, ಇಲ್ಲೊಂದು ಕಾಯಿ ಬಿಟ್ಟಿದೆ. ಇನ್ನು ಇವುಗಳಂತೂ ಇಲ್ಲಿ ಕಲ್ಲಂಗಡಿ ಹಣ್ಣು ಗಿಡ ಇದು. ಆ್ಯಂಡ್ ಇದು ಕಳೆಗಳ ಗಿಡ. ಇದು ಸಿಕ್ಕಾಬಟ್ಟೆ ಎಕ್ಸ್ಟ್ರಾ ಏನೇನೋ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಕಿತ್ತಾಕಬೇಕು. ಇದನ್ನು ಕೀಳೋದಕ್ಕಂತೂ ಆಗಲ್ಲ, ಅದ್ರ ಔಷಧಿ ತಂದು ಹೊಡಿಬೇಕು ಇವಾಗ ಅನ್ನೋ ಸ್ಟೇಜ್ಗೆ ಅಷ್ಟು ಬೆಳ್ಕೊಂಡಿದೆ. ಇನ್ನು ಪಕ್ಕಕ್ಕೆ ಬಂದರೆ ಇದು ಗೋರಿಕಾಯಿಯ ಗಿಡ. ಇದು ನೋಡಿ, ಗೋರಿಕಾಯಿನೂ ಕೂಡ ಬಿಟ್ಟಿತ್ತು, ಬಟ್ ನಾನು ಇದು ಉದ್ದ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಕಿತ್ಕೊಳ್ದೆ ಹಾಗೆ ಬಿಟ್ಟೆ. ಬಟ್ ಇದು ನಾನು ಕಿತ್ಕೊಳ್ದಿರೋ ಕಾರಣದಿಂದ ಹೀಗೆ ಎಲ್ಲ ಒಣಗೋಗಿ ಇದಾಗಿದೆ. ಇಷ್ಟೇ ಉದ್ದ ಆಗಿರೋದು, ಇದು ಇನ್ನೂ ಉದ್ದ ಇರುತ್ತೆ ಅಂತ ಹೇಳಿ ಆಗುತ್ತೆ ಅಂತ ಹೇಳಿ ನಾನು ಬಿಟ್ಬಿಟ್ಟೆ. ಸೊ ಹೋಯ್ತದು. ಆ್ಯಂಡ್ ಇದು ಪಕ್ಕಕ್ಕೆ ಬಂದರೆ ಗಿಡ ಆಲ್ಮೋಸ್ಟು ಸತ್ತೇ ಹೋಗಿದೆ, ಆಲ್ಮೋಸ್ಟ್ ಎಲ್ಲ ಪೂರ್ತಿ ಸತ್ತೋಗಿದೆ ಹಬ್ಕೊಂಡು. ಸೋರೆಕಾಯಿ ಗಿಡ ಇದು ಸತ್ತೇ ಹೋಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಆದಷ್ಟು ಬೇಗ. ಇನ್ನು ಇಲ್ಲಿ ನಾನು ಮೊದಲು ಕ್ಯಾರೆಟ್ ಗಿಡ ಹಾಕಿದ್ದೆ. ಆ ಕ್ಯಾರೆಟು ನನಗೆ ಸಿಕ್ತು, ನನಗೆ ಆ ಕ್ಯಾರೆಟ್ನ ಕಿತ್ಕೊಂಡೆ, ಅದನ್ನು ತೋರಿಸಿಲ್ಲ ನಾನು ನಿಮಗೆ. ಇದರಲ್ಲಿ ಒಂದು ದಾಸವಾಳದ ಕಡ್ಡಿ ಹಾಕಿದ್ದೆ, ಬಟ್ ಒಣಗೋಗಿದೆ, ಇದು ಬರೋದಿಲ್ಲ ಅಂತ ಅಂದ್ಕೋತಾ ಇದ್ದೀನಿ ನಾನು. ಕಳೆಗಳು ಕೂಡ ಬೆಳ್ಕೊಂಡಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಸಣ್ಣ ದಬ್ಬದಲ್ಲಿ ಸೈಡಿಂದ ಟೊಮೆಟೊ ಗಿಡನ ಹಾಕಿದ್ದೀನಿ ನಾನು, ನೋಡ್ತಾ ಇದ್ದೀರಲ್ಲ. ಇಲ್ಲೂ ಮೇಲ್ಗಡೆನೂ ಹಾಕಿದ್ದೆ, ಸೊ ಒಣಗೋಗಿ ಅದು ಸತ್ತೋಗಿದೆ ಗಿಡ. ಆ್ಯಂಡ್ ಈ ಸೈಡಲ್ಲಿ ಒಂದು ತೂತನ ಮಾಡಿ ಆ ಕಡೆನೂ ಕೂಡ ಮಾಡಿ ಹಾಕಿದ್ದೀನಿ ಟೊಮೆಟೊ ಗಿಡನ, ಅಲ್ಲಿ ಬರುತ್ತೆ. ಆ್ಯಂಡ್ ಇದು ಮೂಲಂಗಿ, ಸ್ವಲ್ಪ ಹುಳಗಳಾಗಿ ಎಲೆ ಎಲ್ಲ ಹೇಗಾಗಿದೆ ನೋಡಿ. ಸೊ ಮೂಲಂಗಿ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಗೊತ್ತಿಲ್ಲ, ನೋಡೋಣ. ಹೂವು ಎಲ್ಲ ಬಿಟ್ಟಿದೆ. ಆ್ಯಂಡ್ ಇದು ತಣ್ಣಿಕಾಳು ಗಿಡ ಬಿಟ್ಟಿತ್ತು ಕಾಳನ್ನ, ಬಟ್ ಇಲ್ಲಿ ಕೋತಿಗಳ ಕಾಟ ಇರೋದ್ರಿಂದ ಎಲ್ಲ ಕಾಳನ್ನು ಕೂಡ ಕೋತಿಗಳೇ ತಿನ್ಕೊಂಡು ಹೋದ್ವು. ಇಲ್ಲಿ ಕಾರ್ನ್ ಗಿಡ ಬೆಳೆಸಿದ್ದೆ, ನಿಮಗೆ ತೋರಿಸಿದ್ದೆ ನಾನು ಈ ಟಿನ್ನಲ್ಲಿ ಜೋಳ ಹಾಕಿದ್ದೆ ಅಂತ. ಅದು ಕೂಡ ಜೋಳ ಬಿಡೋ ಸ್ಟೇಜಿಗೆ ಬಂದಿತ್ತು, ಬಟ್ ಕೋತಿಗಳೆಲ್ಲನೂ ಕಿತ್ಕೊಂಡು ಹೋಯಿತು. ಈಗ ಸದ್ಯಕ್ಕೆ ಇದಕ್ಕೆ ಕಾಕಡ ಹೂವಿನ ಗಿಡ ಹಾಕಿದ್ದೀನಿ, ಒಂದು ಒಟ್ಟಿಗೆ ಹಾಕಿದ್ದೆ, 1-2-3 ಒಣಗೋಗಿದೆ, ಇವಾಗ ಇದೊಂದು ಬದುಕಿದೆ. ಆ್ಯಂಡ್ ಇದಕ್ಕೆ ಬಂದರೆ ಇದು ಬೀನ್ಸ್ ಗಿಡ, ಉದ್ದುದ್ದ ಬೀನ್ಸ್, ಸಿಂಗ್ರ ಅಂತಾರೆ ಇದನ್ನು, ಸಿಂಗ್ರ ಬೀನ್ಸ್. ಇದು ಬಿಟ್ಟಿದೆ 1-2-3, ಇದರಲ್ಲೂ ತುಂಬ ಬಿಟ್ಟಿತ್ತು, ಅದನ್ನು ಕೂಡ ಕೋತಿ ಕಿತ್ಕೊಂಡು ತಿನ್ಕೊಂಡಿದೆ. ಇದನ್ನು ಯಾವಾಗ ಕಿತ್ಕೊಳುತ್ತೆ ಗೊತ್ತಿಲ್ಲ, ಬಂದರೆ ಬರಲಿ, ಕೋತಿ ತಿಂದರೆ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಈ ಕೋತಿಗಳು ತಿನ್ನೋದ್ರಿಂದನೇ ನನಗೆ ಗಿಡ ಬೆಳೆಸೋವಂತಹ ಇಂಟ್ರೆಸ್ಟು ಹೊರಟೋಗಿದೆ ಅರ್ಧ.
ಸೊ ಇದು ಕೂಡ ಬದನೆಕಾಯಿ ಗಿಡನೇ. ಬದನೆಕಾಯಿ ಯಾವಾಗ ಬಿಡುತ್ತೆ ಗೊತ್ತಿಲ್ಲ, ತುಂಬ ಉದ್ದ ಆಗಿದೆ ಗಿಡ, ಇರುವೆಗಳು ಹೊತ್ಕೊಂಡ್ಬಿಟ್ಟಿದ್ದಾವೆ. ಆ್ಯಂಡ್ ಇದು ಆವಾಗಲೇ ತೋರಿಸಿದ್ನಲ್ಲ ಕೋಸಿನ ಗಿಡ ನೋಡಿ ಬರ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ಬರ್ತಾ ಇದೆ ಗಿಡ ಚೆನ್ನಾಗಿ. ಬಟ್ ಕಳೆಗಳೆಲ್ಲ ತುಂಬ ಆಗಿದೆ. ಈ ಕಳೆಗಳಿರೋದ್ರಿಂದನೇ ಗಿಡಗಳು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಮೊದಲು ಕ್ಲೀನ್ ಮಾಡಬೇಕು. ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು ಹೂವು ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲೆಲ್ಲ ಕಳೆಗಳು ಬೆಳ್ಕೊಂಡಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪಾಲಕ್ ಹಾಕಿದ್ದೆ, ಪಾಲಕ್ ಬಂದಿದೆ ಸ್ವಲ್ಪ ಚಿಕ್ಕದಾಗಿ. ಆ್ಯಂಡ್ ಇಲ್ಲೂ ಕೂಡ ಪುದೀನ ಸೊಪ್ಪನ್ನ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೆ. ಮೆಂತ್ಯ ಸೊಪ್ಪೆಲ್ಲ ಕಿತ್ಕೊಂಡಾದಮೇಲೆ ಈ ರೀತಿ ಖಾಲಿ ಬಿಟ್ಟಾದಮೇಲೆ ಕಳೆಗಳು ಬೆಳ್ಕೊಂಡಿದ್ದಾವೆ. ಇದನ್ನು ಕಿತ್ತಾಕಿ ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಇದು ಬಂದು ಡೆಕೋರೇಷನ್ಗೆ ಅಂತ ಹೇಳಿ ಇದೆಲ್ಲೋ ಇತ್ತು, ಅದನ್ನು ತೊಗೊಂಡು ಬಂದು ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಈಗ ಬೆಳೆದಿರೋದು, ನಮ್ಮ ಮನೆಗೆ ತೊಗೊಂಡು ಬಂದಮೇಲೆ ಚೆನ್ನಾಗಿದೆ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆಯೇ ಇಲ್ಲ, ಹಾಗೆ ಬೆಳೆಯುತ್ತೆ. ಇನ್ನಿದು ಇನ್ನೂ ಕೂಡ ಇಲ್ಲಿಂದ ತೊಗೊಂಡು ಬಂದು ಹಾಕಿರೋದು ನಾನು. ಇದ್ರದ್ದೇನು ಸೀಡ್ಸ್ ಇರಲಿಲ್ಲ, ಹೂವು ಬಿಡುತ್ತೆ ಡೈಲಿ ಇದರಲ್ಲಿ. ಇದು ನೋಡ್ತಾ ಇದ್ದೀರಲ್ಲ, ಇದನ್ನು ಒಂದು ಗಿಡ ತಂದಿದ್ದೆ. ಬಟ್ ಇದನ್ನು ನಾನು ಒಂದು ಗಿಡ ತಂದು ಅದು ಬೆಳೆದು ಹಾಗೆ 4-5 ಪೀಸ್ಗಳನ್ನ ಮಾಡಿ 4-5 ಗಿಡ ಮಾಡಿದ್ದೀನಿ. ಇದನ್ನು ಚೆನ್ನಾಗಿದೆ ಮಾತ್ರ ಇದ್ರ ಹೂವು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ತುಳಸಿ ಗಿಡ ಬೆಳೆಸ್ತಾ ಇದ್ದೀನಿ. ಇದು ಮತ್ತು ಇನ್ನೂ ಆ ಕಡೆ ಎಲ್ಲ ಇದೆ. ತುಳಸಿ ಗಿಡ ನನಗೆ ಪೂಜೆ ಮಾಡೋದಕ್ಕೆ ಬೇಕು. ಕೆಲವೊಮ್ಮೆ ಹೂವು ಇರೋದಿಲ್ಲ, ಅಂಥ ಟೈಮಲ್ಲಿ ನಾನು ಡೈಲಿ ಪೂಜೆ ಮಾಡೋದ್ರಿಂದ ನನಗೆ ಹೂವಿನ ಅವಶ್ಯಕತೆ ತುಂಬ ಇದೆ. ಸೊ ಹೂವು ಇಲ್ಲದೆ ಇರೋ ಟೈಮಲ್ಲಿ ನಾನು ಈ ತುಳಸಿಯನ್ನು ಕಿತ್ತು ನನ್ನ ಕೃಷ್ಣ ಪರಮಾತ್ಮನಿಗೆ ಪೂಜೆ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಬೆಳೆಸ್ತಾ ಇದ್ದೀನಿ. ಸೊ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ, ಬಟ್ ಕಲರ್ ಇಲ್ಲ, ಇದು ಪ್ಲೇನ್ ಗ್ರೀನು. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ತುಳಸಿ ಗಿಡ. ಇದು ಆಗಲೇ ತೋರಿಸಿದ ಹೂವಿನ ಗಿಡ, ಚೆನ್ನಾಗಿ ಬಿಟ್ಟಿದೆ ಹೂವು. ಆ್ಯಂಡ್ ಇದರಲ್ಲೂ ಕೂಡ ಇದೇ ಥರ ಸೇಮು ಯೆಲ್ಲೋ ಕಲರ್ ಹೂವು ಬಿಡುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಡುತ್ತೆ. ಇದು ಕೂಡ ಅದೇ ಗಿಡ. ಆ್ಯಂಡ್ ಇದು ಸೇವಂತಿಗೆ ಗಿಡ, ವೈಟ್ ಕಲರ್ ಸೇವಂತಿಗೆ ಬಿಡುತ್ತೆ. ಬಟ್ ಹಾಕಿದ್ದೀನಿ, ಇನ್ನೂ ದೊಡ್ಡದಾಗಿಲ್ಲ, ತುಂಬ ದಿನ ಆಯಿತು. ಇದರಲ್ಲೊಂದು ಚಿಕ್ಕ ತುಳಸಿ ಗಿಡ ಹಾಕಿದ್ದೀನಿ. ತುಳಸಿ ಗಿಡನ ತುಂಬ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ, ಪೂಜೆಗೆ ಬೇಕಲ್ಲ ಅಂತ. ಇದರಲ್ಲೂ ನೋಡಿ ತುಳಸಿ ಗಿಡ ಹಾಕಿದ್ದೀನಿ. ಇದರಲ್ಲೂ ಆಲ್ರೆಡಿ ಕಿತ್ಕೊಂಡು ಪೂಜೆನೂ ಮಾಡಿದ್ದೀನಿ ನಾನು. ಇದೊಂದು ಶೋಗೆ ಅಂತ ಹೇಳಿ ಪಾರ್ಕ್ ಹೋಗಿದಾಗ ಕಿತ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಇದನ್ನು ಸೀಡ್ಸ್ ಹಾಕಿ ನಾನು ಬೆಳೆಸಿದ್ದು ಈ ಗಿಡನ. ಇದರಲ್ಲಿ ವೈಟ್ ಕಲರ್ ಹೂವು ಬಿಡುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಆ್ಯಂಡ್ ಇದೆಲ್ಲ ಸಿಕ್ಕಾಪಟ್ಟೆ ಕಳೆಗಳು ಬೆಳ್ಕೊಂಡಿದ್ದಾವೆ, ಏನೂ ಆಗ್ತಾ ಇರೋ ಕಾರಣ. ಬಟ್ ನೀರು ಆಗ್ತಾ ಇಲ್ಲ ಇವಾಗ, ಅದು ಹಾಗೆ ಒಣಗೋಗ್ಲಿ ಅಂತ. ಇದು ಕೂಡ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಗಿಡ. ಆ್ಯಂಡ್ ಇದು ಟೊಮೆಟೊ ಗಿಡ, ಚೆನ್ನಾಗಿ ಬೆಳೀತಾ ಇಲ್ಲ, ಈ ರೀತಿ ಬಾಟಲಲ್ಲಿ ಹಾಕಿರೋ ಕಾರಣದಿಂದ ಏನೋ. ಇದರಲ್ಲೂ ಕಳೆ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಕಟ್ ಮಾಡಿ ಜಾಸ್ತಿ ಮಾಡಿದ್ದೀನಿ ಅಂತ, ಆ ಗಿಡ ಇದು. ಆ್ಯಂಡ್ ಇವೆರಡರಲ್ಲೂ ಕೂಡ ನಾನು ಮತ್ತು ತುಳಸಿ ಗಿಡನ ಹಾಕಿದ್ದೀನಿ. ಚಿಕ್ಕದು ತುಳಸಿ ಗಿಡನೆಲ್ಲ ತೊಗೊಂಡು ಬಂದು ದೊಡ್ಡದಾಗಲಿ ಅಂತ ನಾನೇ ಬೆಳೆಸಿ ಅದನ್ನು ಪೂಜೆಗೆ ಅಂತ ನಾನೇ ಕಿತ್ಕೊಂಡು ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ಇದನ್ನು ಬೆಳೆಸ್ತಾ ಇದ್ದೀನಿ. ಇನ್ನೂ ಇಲ್ಲಿ ಬಾಟಲ್ಸಲ್ಲೂ ಕೂಡ ಹಾಕಿದ್ದೀನಿ ಒಂದೆರಡು ಈ ಶೋ ಗಿಡಗಳನ್ನ. ನಾನು ಇವೆಲ್ಲನೂ ಕೂಡ ಬೇರೆ ಕಡೆಯಿಂದ ತೊಗೊಂಡು ಬಂದು ಹಾಕಿದ್ದೀನಿ. ಇನ್ನೆಲ್ಲ ವೇಸ್ಟ್ ಗಿಡಗಳು, ಕಳೆಗಳು ಎಲ್ಲ ಬೆಳ್ಕೊಂಡಿದೆ. ವ್ಯೂ ಮಾತ್ರ ಚೆನ್ನಾಗಿದೆ, ಬಟ್ ಗಿಡಗಳನ್ನ ನೀಟಾಗಿ ಬೆಳೆಸೋಕ್ಕಾಗ್ತಿಲ್ಲ ನನಗೆ. ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಅವರೆಕಾಯಿ ಗಿಡ ಹಾಕಿದ್ದೀನಿ. ಹೇಳಿದ್ದೆ ನಿಮಗೆ, ಅವರೆಕಾಯಿನ ನಾನು ಕಾಳು ತೊಳೆದ್ಬಿಟ್ಟು ಅದ್ರ ನೀರನ್ನ ಇದ್ರೊಳಗಡೆ ಹಾಕುವಾಗ ಮಿಕ್ಸ್ ಆಗಿ ಅವರೆಕಾಳು ಕೂಡ ಬಂದು ಅದರಿಂದ ಈ ಗಿಡ ಉಟ್ಕೊಂಡಿದೆ. 3 ಗಿಡ ಇದೆ. ಸೊ ಇಲ್ಲಿ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಆವಾಗಲೇ ತೋರಿಸಿದ್ನಲ್ಲ ಹೂವು, ಅದ್ರ ಗಿಡ. ಮತ್ತು ಇದೂ ಕೂಡ ನಾನು ಕಡ್ಡಿ ಗಿಡನೇ ತೊಗೊಂಡು ಬಂದು ಹಾಕಿದೆ. ಬಟ್ ಅದೆಲ್ಲ ಫುಲ್ಲು ಕಡ್ಡಿ ಎಲ್ಲ ಒಣಗೋಗಿ ಅದನ್ನಾದ ನಂತರ ಮತ್ತೆ ಇಲ್ಲಿ ಚಿಗುರ್ಕೊಂಡು ಬರ್ತಾ ಇದೆ ಈ ಗಿಡ. ಹೂ ಬಿಡುತ್ತೆ, ವೈಟ್ ಕಲರ್ ಹೂವು. ಆ್ಯಂಡ್ ಇದು ಯಾವ ಗಿಡ ಅಂತ ಗೊತ್ತಿಲ್ಲ ನನಗೆ. ಹೂವು ಬಿಡೋ ಸ್ಟೇಜಲ್ಲಿ ಇತ್ತು, ಬಟ್ ಒಣಗೋಗ್ತಾ ಇದೆ. ಇದು ವೇಸ್ಟು. ಇದರಲ್ಲೂ ಕೂಡ ಯಾವುದೋ ಒಂದು ಹೂವು ಬಿಡುತ್ತೆ, ಕಾಯಬೇಕು ಇನ್ನೊಂದು ಸ್ವಲ್ಪ ದಿನ. ಆ್ಯಂಡ್ ಇದು ಕೂಡ ಆಗಲೇ ಹೇಳಿದ್ನಲ್ಲ ಹಾಗೆ ಕಡ್ಡಿ ಎಲ್ಲ ಗಿಡನೇ ತಂದಿದ್ದೆ. ಬಟ್ ಎಲ್ಲ ಎಲೆಗಳು ನೋಡ್ತಾ ಇದ್ದೀರಲ್ಲ ಇಲ್ಲೇ ಒಣಗೋಗಿ ಈ ರೀತಿ ಆದಮೇಲೆ ಮತ್ತೆ ಹೊಸದಾಗಿ ಚಿಗುರ್ತಾ ಇದೆ. ಇದಿಷ್ಟು ನನ್ನ ಗಾರ್ಡನಿನ ಅವಸ್ಥೆ ಆಗಿದೆ, ನಾನು ಸರಿಯಾಗಿ ಮೇಂಟೈನ್ ಮಾಡದೇ ಇರೋ ಕಾರಣ. ಎಲ್ಲವೂ ಕೂಡ ನನ್ನ ಹುಷಾರು ತಪ್ಪಿ ಆಗಿರೋವಂಥದ್ದು. ಸೊ ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋ ಆಸೆ ಯಾಕೋ ಹಾಳಾಗ್ತಿದೆ ಅನ್ನೋ ಬೇಜಾರಾಗ್ತಾಯಿದೆ. ಸೊ ಆದಷ್ಟು ಬೇಗ ಈ ಗಾರ್ಡನ್ನ ನಾನು ರೀಕ್ರಿಯೇಟ್ ಮಾಡಿ, ಮೊದಲು ಹೇಗಿತ್ತು ನನ್ನ ಕನಸಿನ ಗಾರ್ಡನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾದಷ್ಟು ಬೇಗ ಮಾಡ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.